ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಷಯ ತುಂಬ ಬೇಜಾರಾಗೋ ವಿಷಯ. ಯಾಕಂತಂದರೆ ಒಂದು ಹೆಣ್ಮಗಳ ವಿಷಯ. ಹೆಣ್ಣು ಅಂದಿದ ತಕ್ಷಣ ನಾವು ಸೃಷ್ಟಿಯ ಮೂಲ ಅಂತ ಹೇಳ್ತೀವಿ. ಅದರಲ್ಲೂ ನಮ್ಮ ಭಾರತ ದೇಶದಲ್ಲಂತೂ ಹೆಣ್ಣಿಗೆ ಗೌರವಿಸೋದ, ಪೂಜಿಸೋದ, ಯಪ್ಪ ಎಷ್ಟು ಮಾಡ್ತೀವಿ. ಆದರೆ ಅವಳಿಗೇನಾದರೂ ಅನ್ಯಾಯ ಆಗ್ತಾಯಿದೆ ಅಥವಾ ಅವಳಿಗೆ ಏನೋ ಒಂದು ಕಿರುಕುಳ ಆಗ್ತಾಯಿದೆ ಅಂತಂದರೆ ಅವಳನ್ನ ರಕ್ಷಣೆ ಮಾಡೋಕ್ಕಾಗಲಿ, ಅವಳಿಗೆ ಒಂದು ನ್ಯಾಯ ಕೊಡ್ಸೋಕ್ಕಾಗಲಿ ನಮ್ಮ ದೇಶದಲ್ಲಿ ಮುಂದೆ ಹೋಗಲ್ಲ. ಯಾಕಂತಂದರೆ ಅಷ್ಟು ದುರ್ವ್ಯವಸ್ಥೆಯಲ್ಲಿ, ಅಂತಹ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ನಾವು ಯಾವಾಗೋ 7th 8th ಇದ್ದಾಗ ಈ ಪ್ರಕರಣ ನಡೆದಿದ್ದು. ಯಾವುದಪ್ಪ ಅಂತಂದರೆ ನಮ್ಮ ಸೌಜನ್ಯ ಅಕ್ಕ ಅವ್ರಿಗಾಗಿರುವ ಒಂದು ಅನ್ಯಾಯ ನಡೆದಿದ್ದು. ಬಟ್ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಅಂತಂದರೆ 12 ವರ್ಷಗಳಾಗ್ತಾಯಿದೆ, ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ನಾವು ಎಂತಹ ದುರ್ವ್ಯವಸ್ಥೆಯಲ್ಲಿದ್ದೀವಿ. ಅದರಲ್ಲೂ ಬಡವರ ಹೆಣ್ಮಕ್ಳಿಗೇನಾದರೂ ಆದರೆ ನ್ಯಾಯ ಪಡ್ಕೊಳ್ಳೋಕ್ಕಾಗಲ್ಲ ಅನ್ನೋದು ನಾವು ಈ ವ್ಯವಸ್ಥೆಯಲ್ಲಿ ಕಾಣ್ಬೋದು. ಅಂತಹ ಒಂದು ದುರ್ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ. ನಮಗೆ ನ್ಯಾಯ ಕೊಡ್ಸೋಕ್ಕೆ ಅಂತಲೇ ನಮ್ಮ ಕಾನೂನು 3 ಅಂಗಗಳನ್ನ ತಂದೈತೆ. ಅದೇ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅಂತ. ಸೊ ಅದರಲ್ಲಿ ನಮ್ಮನ್ನೇನೋ ಚೆನ್ನಾಗಿ ನೋಡಿಬಿಡ್ತಾರೆ, ನಮ್ಮನ್ನು ಚೆನ್ನಾಗಿ ಆಳ್ತಾರೆ, ನಮ್ಗೆ ಬೇಕಾಗಿರೋ ಒಂದು ನೀಡ್ಸ್ನ ಫುಲ್ಫಿಲ್ ಮಾಡ್ತಾರೆ ಅಂತ ನಾವೆಲ್ಲರಿಗೂ ಒಳ್ಳೆಯ ಅಧಿಕಾರಿಗಳನ್ನ ಎಣಿಸ್ಕೊಂಡಿದ್ದೀವಿ ಅಂತ ಫುಲ್ಲು ಎಲೆಕ್ಷನ್ ಆದಾಗ ಫುಲ್ ಖುಷಿ ಹಂಗಿರ್ತೀವಿ. ಬಟ್ ಅಲ್ಲಿ ನಡೆಯೋದೇ ಬೇರೆ. ಇಷ್ಟು ಇದಾಗೈತೆ, ಆದರೆ ಯಾರೂ ಸಹ ಮುಂದೆ ಬರ್ತಾಯಿಲ್ಲ. ಅಂತಹ ಭ್ರಷ್ಟ ಅಧಿಕಾರಿಗಳನ್ನ ಹೊಂದಿದ್ವಿ. ಆವತ್ತೇ 2012ರಲ್ಲೇ ನಮಗೆ ನ್ಯಾಯ ಸಿಗ್ಬೋದಾಗಿತ್ತು. ಬಟ್ ಅಲ್ಲೇ ಅಂಥ ಭ್ರಷ್ಟ ಇದ್ದಿದ್ದರಿಂದನೇ ಆ ಸತ್ಯ ಮುಚ್ಚೋಗೈತೆ ಅನ್ನೋದನ್ನು ನಾವು ಸಮೀರ್ ಬ್ರೋ ಅವರು ಮಾಡಿರೋ ಒಂದು ವಿಡಿಯೋ ಮುಖಾಂತರ ನಾವು ತಿಳ್ಕೊಬೋದು. ಅಂತಹ ಒಂದು ದುರ್ವ್ಯವಸ್ಥೆ, ಅಂತಹ ಭ್ರಷ್ಟ ಅಧಿಕಾರಿಗಳು ನಾವು ಹೊಂದಿದ್ದೀವಿ ಅಂತಂದರೆ ಇನ್ನು ಎಷ್ಟು ಹೆಣ್ಮಕ್ಳ ಜೀವನ ಹಾಳಾಗಿದೆಯೋ, ಇನ್ನು ಎಷ್ಟು ಹೆಣ್ಮಕ್ಳನ್ನ ಆ ಥರ ಮಾಡಿದಾರೋ ಅಂತೂ ದೇವ್ರಿಗೆ ಗೊತ್ತಾಗಬೇಕು. ಯಾಕಂತಂದರೆ ಕೆಲವೊಬ್ರನ್ನ ಮಾತ್ರ ನಾವು ನೋಡ್ತಾ ಇದ್ದೀವಿ, ಈ ಥರ ಆಗಿದೆ, ಈ ಥರ ಯಾರು ಜೋರು ಮಾಡಿದ್ದಾರೆ ಅವ್ರ ವಾಯ್ಸ್ನ, ಅವ್ರದ್ದು ಮಾತ್ರ ಗೊತ್ತಾಗ್ತಾಯಿದೆ. ಇನ್ನು ಗೊತ್ತಿಲ್ದಿರೋ ಹೆಣ್ಮಕ್ಳ ಜೀವನ ಎಷ್ಟು ಹಾಳಾಗೈತೋ ಯಾರಿಗೆ ಗೊತ್ತು. ಸೊ ಇನ್ನೊಂದು ಏನಪ್ಪ ಅಂತಂದರೆ ಈ 3 ಶಾಸಕಾಂಗಗಳಲ್ಲಿ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತಂದರೆ 4ನೇ ಅಂಗ ಐತೆ, ಅದು ಮೀಡಿಯಾದವರು ಸಹ ಪಾಪ ಸಮೀರ್ ಬ್ರೋ ಅವ್ರ ಪ್ರಾಣನೇ ಒತ್ತೆ ಇಟ್ಟು ಅವ್ರಿಗೇನು ಹೆಚ್ಚು ಕಡಿಮೆ ಆಗುತ್ತೆ ಅಂತ ಗೊತ್ತಿದ್ರೂ ಸಹ ಅವ್ರು ಅಷ್ಟು ರಿಸ್ಕ್ ತಗೊಂಡು ಸೌಜನ್ಯ ಅಕ್ಕ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಎಲ್ಲ ಮಾಹಿತಿಯನ್ನು ಎಲ್ಲ ಕಡೆಯಿಂದನೂ ಸಂಗ್ರಹಣೆ ಮಾಡಿ ಒಂದು ವಿಡಿಯೋ ಮಾಡಿ ಅದ್ರ ಮುಖಾಂತರ ಯಾರ್ಯಾರ ರೂಪ ಏನು ಅಂತ ಬಯಲು ಮಾಡಿದ್ದಾರೆ. ಸೊ ಅಷ್ಟು ಮಾಡಿದಾಗ ಮೀಡಿಯಾದವರು ಯಾಕೆ ಅಷ್ಟು ಭಯ ಬೀಳ್ತಾ ಇದ್ದಾರೆ, ಯಾಕೆ ಅವರು ಮುಂದೆ ಬಂದು ಏನಾಗಿದೆ ಏನೋ ಅಂತ ಯಾಕೆ ಈ ವಿಷಯಗಳನ್ನ ಸಮಾಜಕ್ಕೆ ತಿಳಿಸ್ತಾ ಇಲ್ಲ ಅಂತ ನನ್ನ ಒಂದು ಪ್ರಶ್ನೆ. ನನಗೇನಪ್ಪ ಅನಿಸುತ್ತೆ ಅಂತಂದರೆ ಅಷ್ಟು ದುಡ್ಡಿಕೊಂಡಿರೋರು ಎಲ್ಲಿ ಕೊಳೆ ಮಾಡಿಬಿಡ್ತಾರೋ, ಎಲ್ಲಿ ಅವ್ರನ್ನ ಏನಾದರೂ ಅನಾಹುತ ಮಾಡ್ತಾರೇನೋ ಅನ್ನೋ ಒಂದು ಇದಕ್ಕೆ ಬರ್ತಾ ಇಲ್ವ ಏನೋ ಗೊತ್ತಿಲ್ಲ. ಸೊ ಆದಷ್ಟು ನೀವು ಮೀಡಿಯಾದವರು ಮುಂದೆ ಬಂದು ಅವ್ರಿಗೆ ಅಂಥ ಒಂದು ಹೆಣ್ಮಗಲ್ಲ, ಇನ್ನು ಎಷ್ಟೋ ಹೆಣ್ಮಗ್ಳಿಗೆ ಏನೇನಾಗಿದೆಯೋ ಗೊತ್ತಿಲ್ಲ. ಸೊ ದಯವಿಟ್ಟು ಮುಂದೆ ಬಂದು ಒಂದು ನ್ಯಾಯ ಕೊಡಿಸೋ ಪ್ರಯತ್ನ ಮಾಡಿ. ಅದು ನಿಮ್ಮ ಕೈಯಿಂದ ಮಾತ್ರ ಸಾಧ್ಯ. ಎಷ್ಟೇ ಯೂಟ್ಯೂಬರ್ಸು ಮಾಡ್ತಾಯಿದ್ರೂ ಒಂದು ನ್ಯೂಸ್ ಅನ್ನೋದು ಎಲ್ಲ ಕಡೆನೂ ಸ್ಪ್ರೆಡ್ ಆಗುತ್ತೆ. ನ್ಯೂಸ್ ಒಂದು ಬಲಿಷ್ಠವಾದ ಒಂದು ನ್ಯಾಯ ಕೊಡಿಸೋದ್ರಲ್ಲಿ ಬಲಿಷ್ಠತೆಯನ್ನು ಹೊಂದಿದೆ. ಸೊ ದಯವಿಟ್ಟು ಬಂದು ಮಾಹಿತಿಯನ್ನು ತಿಳ್ಕೊಂಡು ನ್ಯೂಸ್ನ ಪ್ರತಿಯೊಂದು ಕಡೆನೂ ಹರಡೋ ಥರ ಮಾಡಿ. ಮತ್ತು ಇನ್ನೇನಪ್ಪ ವಿಷಯ ಅಂತಂದರೆ ಹೆಣ್ಮಕ್ಳನ್ನ ಬೆಳೆಸೋದು ಹಂಗೆ ಬೆಳೆಸ್ತಾ ಇದ್ದಾರೆ. ಹೆಂಗಪ್ಪ ಅಂತಂದರೆ ನೀನೇನು ಮಾಡಬೇಡ, ಏನು ಇದು ಬೇಡ, ನಾವು ನೋಡ್ಕೊತೀವಿ ಅಂತ ಆ ಥರ ಬೆಳೆಸ್ಬೇಡಿ ಹೆಣ್ಮಕ್ಳನ್ನ. ಅವರು ಎಲ್ಲೇ ಹೋದ್ರೂ ಅವ್ರನ್ನ ಆತ್ಮರಕ್ಷಣೆ ಮಾಡ್ಕೊಳ್ಳೋ ಥರ ಬೆಳೆಸಿ ಮನೆಗಳಲ್ಲಿ. ಯಾಕಂತಂದರೆ ಪ್ರತಿಯೊಂದು ಕಡೆನೂ ನೀವು ಏನು ಜೊತೆಯಲ್ಲೇ ಇರೋಕ್ಕಾಗಲ್ಲ ಎಲ್ಲ ಕಡೆಯೂ. ನೀವು ಏನಾದರೂ ಹೆಚ್ಚು ಕಡಿಮೆ ಅವಳಿಗಾಗಿದ್ದ ತಕ್ಷಣ ಓಡಿ ಹೋಗೋಕ್ಕಾಗಲ್ಲ. ಸೊ ಅವಳ ರಕ್ಷಣೆ ಮಾಡ್ಕೊಳ್ಳೋ ಅಂತಹ ಒಂದು ಸ್ಕಿಲ್ಸ್ನ ಕಳಿಸಿ ಅಂತ ಹೇಳ್ತಾ, ಇಲ್ಲಿ ದುಡ್ಡಿನ ಬಲ ಮತ್ತು ತೋಳ್ಬಲ ಎಷ್ಟು ಪ್ರಭಾವ ಬೀರುತ್ತೆ ಒಂದು ಸಾಮಾನ್ಯ ಮನುಷ್ಯನ ಮೇಲೆ ಅನ್ನೋದು ಕೂಡ ನಾವು ಸಮೀರ್ ಬ್ರೋ ಅವ್ರು ಮಾಡಿರೋ ಒಂದು ವಿಡಿಯೋದಲ್ಲಿ ನೋಡ್ಬೋದು. ಅಮಾಯಕರನ್ನ ಹೆಂಗೆ ಅವ್ರು ಮಾಡದೇ ಇರೋ ತಪ್ಪಿಗೆ ಅವ್ರನ್ನ ಬಲಿ ಮಾಡ್ತಾರೆ ಅನ್ನೋದನ್ನ ಸಹ ನಾವು ನೋಡ್ಬೋದು. ಸೊ ಪ್ರತಿಯೊಬ್ಬರು ಜಾಗೃತೆಯಿಂದ ಇರಿ. ಏನೇ ನೀವು ಅನ್ಯಾಯ ಮಾಡಿಲ್ಲ, ನೀವೇನಾದರೂ
ತಪ್ಪು ಮಾಡಿಲ್ಲ ಅಂತಂದಾಗ ಅದನ್ನು ಯಾವುದೇ ಕಾರಣಕ್ಕೂ ಒಪ್ಕೋಬೇಡಿ. ಯಾಕಂತಂದರೆ ನಾವು ಮಾಡದೇ ಇರೋ ತಪ್ಪಿಗೆ ನಾವು ಯಾಕೆ ಒಪ್ಕೋಬೇಕು. ಸೊ ಈ ವಿಡಿಯೋನ ಪ್ರತಿಯೊಬ್ಬರು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಯಾಕಂತಂದರೆ ಒಂದು ಹೆಣ್ಮಗು, ನಿಮಗಾದರೂ ಹೆಣ್ಮಗುನೇ, ನಮಗಾದರೂ ಹೆಣ್ಮಗುನೇ, ನಾವು ಹೆಣ್ಮಕ್ಳೇ. ಸೊ ಯಾವುದೇ ಕಾರಣಕ್ಕೂ ಒಂದು ಹೆಣ್ಮಗು ಕೂಡ ಅನ್ಯಾಯ ಆಗಬಾರ್ದು ಅಂತ ಬಯಸ್ತಾ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.